ಒಂದು ಗೃಹ ಸಚಿವರು ಹೇಳಿದರು ಇದು ಆಕಸ್ಮಿಕ ಘಟನೆ ಅಂತ. ಆಕಸ್ಮಿಕ ಘಟನೆ ಅಂದರೆ ಅಲ್ಲಿ ಪೆಟ್ರೋಲ್ ಬಾಂಬು, ಲಾಂಗು, ಮತ್ತೊಂದು ಕಲ್ಲು ತೂರಾಟ, ಇದೆಲ್ಲ ಆಕಸ್ಮಿಕ ಘಟನೆ ಹೆಂಗಾಗತ್ತೆ? ಆಕಸ್ಮಿಕ ಘಟನೆ ಯಾವುದು ಗೊತ್ತಾ ಪರಮೇಶ್ವರ್ ಅವರೇ? ಈಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಮ್ಮೆ ಜಾರಿ ಬೀಳ್ತೀವಲ್ವ, ಅದು ಆಕಸ್ಮಿಕ ಘಟನೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಮರದ ಕೊಂಬೆ ಬಿದ್ದು ಬಿಡುತ್ತಲ್ಲ, ಅದು ಆಕಸ್ಮಿಕ ಘಟನೆ. ನೀವು ಒಂದೋ ಸ್ವಲ್ಪ ಈಗಿನ ಕಾಲಘಟ್ಟಕ್ಕೆ ಸರಿಯಾಗಿ ಫಾಸ್ಟಾಗಿ, ನಿಮ್ಮದು ಹೆಂಗಿದೆ ಅಂತಂದರೆ ಸೂಪರ್ಸಾನಿಕ್ ವಿಮಾನದ ಸಂದರ್ಭದಲ್ಲೂ ಕೂಡ ಎತ್ತಿನ ಗಾಡಿಯಲ್ಲಿ ಹೋಗೋದು ಬೆಸ್ಟ್ ಅಲ್ವಾ ಅಂತ ಕೇಳ್ದಂಗಿದೆ. ಹಂಗಾಗಲ್ಲ, ಭಾಳಷ್ಟು ಅಡ್ವಾನ್ಸ್ಡ್ ಆಗಿದೆ ಸಮಾಜ. ಆ ಸಂದರ್ಭದಲ್ಲಿ ನೀವು ಕೂಡ ಅಡ್ವಾನ್ಸ್ಡ್ ಆಗಬೇಕು ಪರಮೇಶ್ವರ್ ಅವರೇ. ಚಲುವರಾಯಸ್ವಾಮಿಗೆ ಕುಟುಂಬಸ್ಥರ ತರಾಟೆ, ಎಲ್ಲ ಸಮುದಾಯ ಯಾರಿಲ್ಲ ಅಂದಿದ್ದು ಚಲುವರಾಯಸ್ವಾಮಿ ಅವರಿಗೆ. ಏನರೇ ಒಂದು ಓಟಿಗೆ ಬೇಕಾಗಿ ಇಷ್ಟೊಂದು ಬುಟ್ನೆಕ್ತೀರಿತೋ. ಚಲುವರಾಯಸ್ವಾಮಿಗೆ ಕುಟುಂಬಸ್ಥರ ತರಾಟೆ, ಸಚಿವರಿಗೆ ಧಿಕ್ಕಾರ ಕೂಗಿದ ಮಹಿಳೆಯರು. ನಾಗಮಂಗಲದ ಶಾಂತಿಗೆ ಕಿಡಿಗೇಡಿಗಳ ಬೆಂಕಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ನಾಗಮಂಗಲ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದ ಜನ. ಗಲಭೆಯಲ್ಲಿ ಭಾಗಿಯಾದವರನ್ನ ವಶಕ್ಕೆ ಪಡೆದ ಖಾಕಿ. ನಮ್ಮವರನ್ನ ಬಿಟ್ಟು ಬಿಡಿ ಅಂತ ಕುಟುಂಬಸ್ಥರ ಆಕ್ರೋಶ. ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿಕೊಡ್ತಿರೋ ಚಲುವರಾಯಸ್ವಾಮಿ. ಬೈಕ್ ಶೋರೂಮ್ಗೆ ನುಗ್ತಾರೆ, ಎಲ್ಲ ಧ್ವಂಸ ಮಾಡ್ತಾರೆ. ಪೆಟ್ರೋಲ್ ಬಾಂಬ್ ಹಾಕಿ ಅಂಗಡಿಗೆ ಬೆಂಕಿ ಹಚ್ತಾರೆ. ಸೈಜ್ ಕಲ್ಲು ಎತ್ತಿ ಹಾಕಿ ಅಂಗಡಿಗಳನ್ನ ಧ್ವಂಸ ಮಾಡ್ತಾರೆ. ಹೆಂಗಾಯ್ತಿದು? ನೀವೆಲ್ಲ ಬುದ್ಧಿವಂತರಿದ್ದೀರಾ, ಇದೇನು ಬೇಕಾಗಿಲ್ಲ ಆತಂಕಗಳು ಇದ್ರು. ನೀವೆಲ್ಲ ಬುದ್ಧಿವಂತರಿದ್ದೀರಾ, ಇದೇನು ಬೇಕಾಗಿಲ್ಲ ಆತಂಕಗಳು ಇದ್ರು. ನೀವೆಲ್ಲ ಬುದ್ಧಿವಂತರಿದ್ದೀರಾ, ಇದೇನು ಬೇಕಾಗಿಲ್ಲ ಆತಂಕಗಳು ಇದ್ರು. ಚಲುವರಾಯಸ್ವಾಮಿ ಅಲ್ಲಿಯ ಉಸ್ತುವಾರಿ ಸಚಿವರು. ಚಲುವರಾಯಸ್ವಾಮಿ ಉಸ್ತುವಾರಿ ಸಚಿವರು ಇವರಿಗೆ ಡೆಲ್ಲಿಗೆ ಹೋಗಬೇಕಾಗಿಲ್ಲ, ಗುಜರಾತ್ಗೆ ಹೋಗಬೇಕಾಗಿಲ್ಲ, ಮಧ್ಯಪ್ರದೇಶಕ್ಕೆ ಹೋಗಬೇಕಾಗಿಲ್ಲ, ಕೇರಳ ಕರ್ನಾಟಕ ಹೋಗಬೇಕಾಗಿಲ್ಲ, ನಾಟ್ ಈವನ್ ದಾವಣಗೆರೆ ಹೋಗಬೇಕಾಗಿಲ್ಲ. ಸದ್ಯಕ್ಕೆ ಉಸ್ತುವಾರಿ ಸಚಿವರಾದಾಗ ರಾತ್ರೋರಾತ್ರಿ ಬರಬೇಕಾಗಿತ್ತು, ಅಥವಾ ತಮ್ಮವರನ್ನು ಅಲ್ಲಿ ನಿಯೋಜನೆ ಮಾಡಬೇಕಾಗಿತ್ತು. ಈಗ 1:15 ಬಂದಿದ್ದೀರಿ ನೀವು. ಆಮೇಲೆ ಹೇಳ್ತೀರಿ ಎಲ್ಲ ಸಮುದಾಯದಲ್ಲಿದೆ ಅಂತ. ಗೊತ್ತಿದೆ ಎಲ್ಲ ಸಮುದಾಯದಲ್ಲಿ ಇದ್ದಾರೆ ಅನ್ನೋದನ್ನು ನೀವು ಹೇಳಿನೇ ಆಗಬೇಕಾಗಿಲ್ಲ. ಆಮೇಲೆ ಒಂದೇ ಅಲ್ಲ, ಈ ಹಿಂದೆ ಸಚಿವರಾದವರು, ಈಗ ಸಚಿವರಿರೋರಲ್ಲಿ ಕೂಡ ಕೆಲವರು ರೌಡಿ ಶೀಟರ್ಗಳು ಕೂಡ ಇದ್ರು. ಗೊತ್ತಾ? ರೌಡಿ ಶೀಟರ್ಗಳು ಕೂಡ ಸಚಿವರಾದವರು ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಹಾಗೆ ಹೇಳೋಕ್ಕಾಗತ್ತಾ? ನಾವಾಗಿದ್ರೆ ಸಚಿವರೆಲ್ಲರೂ ರೌಡಿ ಶೀಟರ್ ಅಂತ ಹೇಳೋಕ್ಕಾಗತ್ತಾ? ಹೋರಾಟಗಾರರಿಗೂ ಕೂಡ ರೌಡಿ ಶೀಟರ್ ಪಟ್ಟ ಕೊಟ್ಟದ್ದಿದೆ. ಆದರೆ ಯಾರು ಒರಿಜಿನಲ್ ರೌಡಿ ಶೀಟರ್ ಆಗಬೇಕು ಅವರು ಆರಾಮಾಗಿದ್ದಾರೆ. ಒಂದು ಸಣ್ಣ ಘಟನೆಯನ್ನು ಎಷ್ಟು ಅದ್ಭುತವಾಗಿ ನಿಭಾಯಿಸಬಹುದಾಗಿತ್ತು. ಮಂಡ್ಯದ ನಾಗಮಂಗಲ ಅಲ್ಲಿಂದ ಶಾಸಕರು ಕೂಡ ಆದವರು. ನಾಗಮಂಗಲದಿಂದ ಶಾಸಕರು ಕೂಡ ಆದವರು. ಇದು ಲೈವ್ ಮಂಡ್ಯ ಅಲ್ಲ, ನಾಗಮಂಗಲ. ಮಂಡ್ಯ ಜಿಲ್ಲೆ ಬರುತ್ತೆ, ನಾಗಮಂಗಲ ತಾಲೂಕು. ಓಡೋಗ್ಬಿಟ್ರು ಸಚಿವರು ಚಲುವರಾಯಸ್ವಾಮಿ. ಆಮೇಲೆ ಇನ್ನೊಬ್ಬರು ಗೃಹ ಸಚಿವರು ಹೇಳ್ತಾರೆ, ಇದನ್ನು ದೊಡ್ಡದು ಮಾಡಬೇಡಿ. ಗೃಹ ಸಚಿವರಲ್ಲಿದ್ದಾರೆ.
ಇದು ನಾಗಮಂಗಲದ ದೃಶ್ಯ. ಸಚಿವರು ವಾಪಸ್ ಹೋಗ್ತಾ ಇದ್ದಾರೆ. ಸಚಿವರಿಗೆ ಘೇರಾವ್ ಹಾಕಿದ್ರು, ಧಿಕ್ಕಾರ ಕೂಗಿದ್ರು. ಹೌದ್ರಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಂಗಡಿ ಮಗ್ಗಟ್ಟುಗಳ ನಾಶವಾದಾಗ ಇವರು ಕೊಡ್ತಾರಾ? ಓಕೆ, ರಂಜಿತ್ ನಮ್ಮೊಂದಿಗಿದ್ದಾರೆ ನೇರ ಪ್ರಸಾರದಲ್ಲಿ. ರಂಜಿತ್, ನನಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಆ ಲೈವ್ಗೆ ಹೋಗೋದಕ್ಕಿಂತ ಮೊದಲು ಅವರಿಗೆ ಒಂದು ಇನ್ಫಾರ್ಮ್ ಮಾಡಿ ದಯವಿಟ್ಟು. ಓಕೆ, ನೀವೀಗ ಎಲ್ಲಿದ್ದೀರಿ? ನಾಗೇಂದ್ರ ಬಾಬು ಎಲ್ಲಿದ್ದಾರೆ? ಆನಂದ್ ಎಲ್ಲಿದ್ದಾರೆ? ನಿಮ್ಮಿಂದ ಏನು ಅಪ್ಡೇಟ್ ಈಗ? ಜಯಪ್ರಕಾಶ್ ಶೆಟ್ರೆ, ನಾನು ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಎದುರುಗಡೆನೇ ಇದ್ದೀನಿ. ಇಷ್ಟೊತ್ತಿನವರೆಗೂ ಕೂಡ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಎದುರುಗಡೆ ನಡೆದಂಥ ಹೈಡ್ರಾಮಾ ಅದು ಮೊದಲು ಸುರೇಶ್ ಗೌಡ್ರು ಬರ್ತಾರೆ. ಸುರೇಶ್ ಗೌಡ್ರು ಬಂದವರು ಈ ಮಾರ್ಗವಾಗಿ ಬರ್ತಾರೆ. ಅಲ್ಲೆಲ್ಲವೂ ಕೂಡ ನೋಡ್ಬೋದು. ನಮ್ಮ ವಿಜಯ್ ಮಹೇಶ್ ತೋರಿಸ್ಬೇಕು. ಈ ಅಂಗಡಿಗಳೆಲ್ಲವೂ ಕೂಡ ಡಿಸ್ಟ್ರಾಯ್ ಆಗಿದೆ. ಈ ಸ್ಥಳವನ್ನು ನೋಡ್ಕೊಂಡು ಬರ್ತಾರೆ. ಇದೇ ಸ್ಥಳದಲ್ಲಿ ಮಹಿಳೆಯರೆಲ್ಲರೂ ಕೂತ್ಕೊಂಡಿದ್ದು, ಒಂದು ಸಮುದಾಯದ ಕೋಮಿನ ಮಹಿಳೆಯರು ಮೊದಲು ಬರ್ತಾರೆ. ಅದಾದ ನಂತರ ಮತ್ತೊಂದು ಸಮುದಾಯದ ಕೋಮಿನ ಮಹಿಳೆಯರು ಬರ್ತಾರೆ. ಆ ನಂತರ ಚಲುವರಾಯ ಸ್ವಾಮಿ ಬರ್ತಾರೆ. ಚಲುವರಾಯ ಸ್ವಾಮಿ ಬಂದಾಗ ಒಂದು ಸಮುದಾಯದ ಮಹಿಳೆಯರೇನಿದ್ದಾರೆ ಅವರು ಧಿಕ್ಕಾರ 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 ಅಂತೇಳಿ ಕೂಗ್ತಾರೆ. ಮೇಡಮ್, ಓಕೆ ನೋಡಿ, ಈಗ ಈ ಬಂದಿರುವಂಥ ಮಹಿಳೆಯರು ಇಲ್ಲೇ ಕೂತ್ಕೊಂಡಿದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ನಾವು ಇಲ್ಲಿಂದ ಕದಲೋದಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಆಗ ಪೊಲೀಸರು ಅವ್ರನ್ನ ಮನವೊಲಿಸಿ ಈಗ ಕಳುಹಿಸಿಕೊಟ್ಟಿದ್ದಾರೆ. ಎರಡೂ ಸಮುದಾಯದ ಮಹಿಳೆಯರು, ಕೋಮಿನ ಮಹಿಳೆಯರು ಈಗ ವಾಪಸ್ ಹೋಗ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜಯಪ್ರಕಾಶ್ ಶೆಟ್ರೆ ಅವ್ರು ಹೇಳ್ತಿರೋದು ಒಂದೇ. ಜಯಪ್ರಕಾಶ್ ಶೆಟ್ರೆ, ನಮ್ಮ ಮನೆಯವರನ್ನ ರಾತ್ರೋರಾತ್ರಿ ನೀವೇನು ಕರ್ಕೊಂಡು ಬಂದಿದ್ದೀರಲ್ಲ, ಅವ್ರು ಅಮಾಯಕರವರು, ನೀವು ಸುಖ ಸುಮ್ಮನೆ ಅವ್ರನ್ನ ಕರ್ಕೊಂಡು ಬಂದಿದ್ದೀರಿ, ಮನೇಲಿ ಊಟ ಮಾಡಿ ಮಲಗಿದವ್ರನ್ನ ಕರ್ಕೊಂಡು ಬಂದಿದ್ದೀರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಹಿಳೆಯರಿದ್ದಾರೆ, ಅವ್ರು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಅಮ್ಮ, ಈಗ ತಾವು ವಾಪಸ್ ಹೊರಟವ್ರಾ? ವಾಪಸ್ ಏನಕ್ಕೆ ಕಳಿಸ್ತೀನಿ ಅಂತಾನೆ ಹೋಯ್ತಾ ಇದೀವಿ. SP ಸಾಹೇಬ್ರು ಶಾಸಕರು ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಮಕ್ಕಳನ್ನ ಕೈ ಬಿಡಿಸ್ತೀನಿ. ಈಗ ನಾನು CC ಕ್ಯಾಮ್ರಾ ಫುಟೇಜ್ ನೋಡಿ ನಿಮ್ಮನ್ನು ಕರೆದು ತೋರಿಸಿ ಇವರೇ ಅಂತ ಕೇಳಿ ನಾನು ನಿಮ್ಮ ಮಕ್ಕಳನ್ನ ಬಿಡ್ತೀವಿ ಅಂತ. ಮಾನ್ಯ ಮಂತ್ರಿಗಳು ಬಂದ್ರಲ್ಲ, ಏನು ಹೇಳಿದ್ರು ಅವರು? ಮಂತ್ರಿಗಳು, ನಾನು ನಿಮ್ಮ ಮಕ್ಕಳನ್ನ ಕೈ ಬಿಡಿಸ್ತೀನಿ, ಅವ್ರೇನು ಅಮಾಯಕರಿದ್ರೆ ನಾನು ಅವ್ರ ಮೇಲೆ ಯಾವುದೂ FIR ಮಾಡಿಸಲ್ಲ, ಅವ್ರನ್ನ ಕೈ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಈಗ ಅವ್ರ ಮಾತನ್ನ ನಂಬಿ ಸರ್ಕಾರ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮಕ್ಕಳನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆ ಭರವಸೆಯಲ್ಲಿ ಹೋಗ್ತಾ ಇದ್ದೀವಿ.